ರೆಬಲ್ ಆಟಿಟ್ಯೂಡು ಅಥವಾ ಈ ಬಂಡಾಯದ್ದು ನಿಮ್ಗೇನು ಹೊಸದಲ್ಲ ಅಂತ ನೀವು ಚೆನ್ನಾಗಿ ನೋಡ್ತಿದ್ದೀರಿ. ಈ ರೀತಿ ಶಿವಮೊಗ್ಗದಲ್ಲಿ ಅದೇ ಆಗ್ತಾ ಇರೋದು. ಕೋಲಾರದಲ್ಲಿ ಇವಾಗ ಕಾಂಗ್ರೆಸ್ನವರು ಅನುಭವಿಸ್ತಿದ್ದಾರೆ, ಅಷ್ಟೇ ವ್ಯತ್ಯಾಸ. ರಾಯಚೂರಿನಲ್ಲೂ ನೀವು ಅನುಭವಿಸ್ತಿದ್ದೀರಿ ಮೇಡಮ್. ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಆಕಾಂಕ್ಷಿಗಳ ಪಟ್ಟಿ ತುಂಬಾ ಜಾಸ್ತಿ ಇತ್ತು. ಕಾಂಗ್ರೆಸ್ನಲ್ಲಿ ಪಾಪ ಅವ್ರು ಇಲ್ಲ, ಎಲ್ಲಾರ್ಗು ಪಾಪ ಬೇರೆ ಅವರ ಸಂಬಂಧಿಕರಿಗೆ ಕೊಡ್ತಾ ಇರುವಂಥದ್ದು ಅದೇ ವ್ಯತ್ಯಾಸ. ನಮ್ಮಲ್ಲಿ ಅಭ್ಯರ್ಥಿಗಳಿದ್ದಾರೆ, ಅವರಲ್ಲಿ ಬೇರೆ ಅವರ ಕುಟುಂಬದ ಸದಸ್ಯರೇ ಇದ್ದಾರೆ. ಅದಲ್ಲಿ ಇರಲಿ, ಪರವಾಗಿಲ್ಲ, ಅದಕ್ಕಿಲ್ಲ ಮೇಡಮ್. ಇಲ್ಲಿ ನಾವು ಎಲ್ಲೆಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ಅಲ್ಲಿ ಒಂದು ಹಂತಕ್ಕೆ ಅಂದರೆ ಯಾರ್ಯಾರು ಮುನಿಸಿಕೊಂಡಿದ್ದರೋ ಇಲ್ಲ ಬೇರೆ ಅವರ ವ್ಯತ್ಯಾಸಗಳಿತ್ತು ಅದನ್ನೆಲ್ಲ ರಾಷ್ಟ್ರೀಯ ನಾಯಕರಾಗ್ಬೋದು, ನಮ್ಮ ರಾಜ್ಯದ ಉಸ್ತುವಾರಿಯಾಗಿ ಬಂದಂಥ ರಾಜಾ ಮೋಹನ್ ದಾಸ್ ಅಗರ್ವಾಲ್ ಆಗ್ಬೋದು ಮಾತಾಡಿದ್ದಾರೆ, ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಮಾತಾಡಿದ್ದಾರೆ. ಎಲ್ಲ ಕಡೆನೂ ಅದು ಶಮನವಾಗುತ್ತೆ. ಇನ್ನು ನಾಮಪತ್ರ ಸಲ್ಲಿಸುವಂಥದ್ದು 1ನೇ ತಾರೀಕಿಂದ ಪ್ರಾರಂಭವಾಗೋದ್ರಿಂದ ಅಷ್ಟರೊಳಗಡೆ ಎಲ್ಲನೂ ಶಮನವಾಗುತ್ತೆ ಮೇಡಮ್. ಎಲ್ಲ ಕ್ಷೇತ್ರದಲ್ಲೂ ಅದೊಂದು ವಿಶ್ವಾಸ ಇದೆ. ನಮ್ಮ ಇಡೀ ರಾಜ್ಯದ ನಾಯಕರು, ಅದರಲ್ಲೂ BS ಯಡಿಯೂರಪ್ಪನ ಸಾಹೇಬ್ರೆ ಕೂಡ ಎಲ್ಲ ಲೋಕಸಭಾ ಕ್ಷೇತ್ರದ ಯಾರು ಅಭ್ಯರ್ಥಿ ಇದ್ದಾರೆ, ಯಾರು ವ್ಯತ್ಯಾಸಗಳಿದೆ ಅವ್ರ ಜೊತೆ ಖುದ್ದಾಗಿ ಮಾತಾಡಿದ್ದಾರೆ. ಖುದ್ದಾಗಿ ಮಾತಾಡಿ ಅಲ್ಲಿ ಏನು ವ್ಯತ್ಯಾಸ ಇದೆಯೋ ಅವರು ಈ ಸತಿ ಸಹಕರಿಸಬೇಕು. ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ವ್ಯತ್ಯಾಸ ಇದೆಯೋ ಅವ್ರಿಗೆ ಬೇರೆ ರೀತಿಯಲ್ಲಿ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಭರವಸೆನೂ ಕೊಟ್ಟಿದ್ದಾರೆ. ಅವರೆಲ್ಲೂ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸರ್ ಗೆಲ್ತಾರಾ ಕಾರಜೋಳ ಅವರು? ಡೆಫಿನೆಟ್ ಆಗಿ ಹೇಳ್ತಾರೆ ಮೇಡಮ್, ಯಾಕೆ ಗೆಲ್ಲಲ್ಲ ಮೇಡಮ್. ಅದಲ್ಲಿ ನೋಡಿ, ಆ ಕ್ಷೇತ್ರದಲ್ಲಿ ಅವರೇ ಹೇಳಿದಾಗೆ ಅದಲ್ಲಿ ಇದು ಅದಕ್ಕೋಸ್ಕರ ಪೆಂಡಿಂಗ್ ಇದ್ದಿದ್ದಂಥದ್ದು, ಅವರೇ ಮುಂದುವರಿಲಿ ಅನ್ನೋದೇ ಇದ್ದಿದ್ದಂಥದ್ದು. ಆದರೆ ಅವರು ರಾಜ್ಯದ ರಾಜಕಾರಣಕ್ಕೆ ಬರಬೇಕು ಅಂದಾಗ ಆ ಒಂದು ಸಮುದಾಯ ಮೀಸಲು ಕ್ಷೇತ್ರವಾಗಿದ್ದರಿಂದ ಗೋವಿಂದ ಕಾರಜೋಳಗಿಂತ ಒಳ್ಳೆ ಅಭ್ಯರ್ಥಿ ಇರಲಿಲ್ಲ. ಅದಕ್ಕೋಸ್ಕರನೇ ಕೇಂದ್ರದ ನಾಯಕರು ಅವರನ್ನ ಅಲ್ಲಿ ಇದು ಮಾಡಿದ್ದಾರೆ. ಸೂರ್ಯ ಮುಕುಂದರಾಜ್ ಅವರೇ, ಕೋಲಾರದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಈಗ ಮುನಿಯಪ್ಪ ಅವರು 7 ಬಾರಿ ಗೆದ್ದಿದ್ದಾರೆ. ಇನ್ನೂ ಕೂಡ ನನಗೂ ಕೊಡಿ, ನಮ್ಮ ಮನೆಯವರಿಗೂ ಕೊಡಿ ಅನ್ನೋ ಹಪಹಪಿ ಅಳಿಯಂಗೂ ಕೊಡಿ, ನಾಳೆ ದಿನ ಇನ್ನೊಬ್ರಿಗೂ ಕೊಡಿ, ಮತ್ತೊಬ್ರಿಗೂ ಕೊಡಿ. ಅವ್ರು ಕೇಳ್ತಿರೋದು ಸ್ಪಷ್ಟ ಇದೆ ಸೂರ್ಯ ಮುಕುಂದ್ ಅವರೇ. ಒಂದೇ ಫ್ಯಾಮಿಲಿ ಕೊಡ್ತಾ ಇದ್ರೆ ಬೇರೆಯವರೆಲ್ಲ ಬಂಟಿಂಗ್ಸ್ ಹಿಡ್ದವರು, ಬ್ಯಾನರ್ ಕಡ್ದವರು, ಬಾವುಟ ಹಿಡ್ದವರು ಎಲ್ಲ ಹೋಗ್ಬೇಕು? ಸ್ಪಷ್ಟ ಇದೆ ಪ್ರಶ್ನೆ. ನಿಮ್ ಪ್ರಶ್ನೆ ಸಹಮತ ಇದೆ. ಸೊ ನಾಯಕರಾದವರು ಒಂದು ಹಂತಕ್ಕೆ ರೀಚ್ ಆದ್ಮೇಲೆ ಬಿಟ್ಬಿಡ್ಬೇಕಾಗತ್ತೆ. ಬೇರೆ ಇದು ಸಾರ್ವಜನಿಕವಾಗಿ ಈ ರೀತಿ ಕುಟುಂಬ ರಾಜಕಾರಣದ ಪ್ರಶ್ನೆ ಏನು ಬರುತ್ತೆ, ಸೊ ಇದು ಕೇವಲ ಮುನಿಯಪ್ಪ ಅವ್ರಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ಈಶ್ವರಪ್ಪ ಅವ್ರ ಬಂಡಾಯ ಎದ್ದಿರೋದು ಕೂಡ ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಯಡಿಯೂರಪ್ಪ ಅವರು ಕೂಡ ಅಲ್ಲಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಸೊ ಆಮೇಲೆ ಇಲ್ಲಿ ದಾವಣಗೆರೆನಲ್ಲಿ ಇವರು GM ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಎಲ್ಲ ಪಕ್ಷದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಕುಟುಂಬ ರಾಜಕಾರಣ ಇದ್ದೇ ಇದೆ. ಇವತ್ತು JDS 3 ಸೀಟಲ್ಲಿ ಸದ್ಯ ಕೋಲಾರ ರಿಸರ್ವ್ ಸೀಟ್ ಆಗಿರೋದ್ರಿಂದ ಅಲ್ಲಿ ಯಾರು ಕುಟುಂಬದವರಿಲ್ಲ, ಇಲ್ಲ ಅಂದ್ರೆ ಅದನ್ನು ಕೊಟ್ಬಿಟ್ಟಿರೋರು. ಸೊ ಇವತ್ತು ಹಾಸನ, ಮಂಡ್ಯ ಮತ್ತೆ ಬೆಂಗಳೂರು ಗ್ರಾಮಾಂತರ 3 ಜನ ಕುಟುಂಬದವರೇ ಇದ್ದಾರೆ, ಬೇರೆ ಯಾರು ಕಾರ್ಯಕರ್ತರು ಇಲ್ವಾ ಅಂತ. ಓಟ್ ಹಾಕೋ ಜನ ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಪಾರ್ಟಿ ಮಾತ್ರ ಸೀಮಿತ ಇಲ್ಲ. ನಿಮ್ಗೂ ಕೊಟ್ರೆ ನಮಗೂ ಖುಷಿ. ನನ್ನ ಸ್ನೇಹಿತ ಸೂರ್ಯ ಮುಕುಂದರಾಜ್ ಎಲೆಕ್ಷನ್ ನಿಂತ್ಕೊಂಡ್ರೆ ಅದಕ್ಕಿಂತ ಖುಷಿ ಇನ್ನೊಂದೇನೈತೆ? ಅಲ್ಲ ಸರ್, ನಿಮ್ಮಿಬ್ಬರಿಗೂ ಟಿಕೆಟ್ ಸಿಕ್ಕಿದ್ರೆ ನಮಗೂ ಖುಷಿ. ನಮ್ಮ ಜೊತೆ ಪ್ಯಾನಲ್ ಅಲ್ಲಿ ಕೂತವರು ಮಿನಿಸ್ಟರ್ಗಳಾಗ್ತಾರೆ ಅಂತ ಯದುಕುಮಾರ್ ಅವರು ಸೂರ್ಯ ಮುಕುಂದರಾಜ್ ಅಂತ ಒಬ್ಬ ಲಾಯರ್ ಮತ್ತೆ ಒಬ್ಬ ಬುದ್ಧಿಜೀವಿ ಅಂತವ್ರಿಗೆ ಒಂದು ಟಿಕೆಟ್ ಸಿಗ್ಲಿ ಅಂತ ಬಯಸ್ತಾ ಇದ್ದಾರೆ. ನೀವು ಖುಷಿ ಮತದಾರರು ಇದು ಅಭಿಪ್ರಾಯ ಏನಾಗಿದೆ, ಚುನಾವಣೆಗಳನ್ನ ಮಾಡೋದು ಸಾಮಾನ್ಯ ವಿಚಾರ ಉಳಿದಿಲ್ಲ. ಇವತ್ತು ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿರುವಂತ ವಿಚಾರ. ಯಾರಿಗೆ ಅದರಲ್ಲಿ ಬೆಂಬಲ ಇದೆ, ಹಣ ಬೆಂಬಲ ಇದೆ, ಅಧಿಕಾರದ ಬೆಂಬಲ ಇದೆ, ಅಂಥವ್ರಿಗೆ ಮತದಾರರು ಇವತ್ತು ಮಣೆಯನ್ನ ಹಾಕ್ತಾ ಇದ್ದಾರೆ. ಹಂಗೇನಾದ್ರೂ ಆಗಿದ್ದಿದ್ರೆ ಕುಟುಂಬ ರಾಜಕಾರಣವನ್ನ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಯಾಕೆ ಮತದಾರರು ಅದನ್ನ ಒಪ್ಕೊಂಡು ಯಡಿಯೂರಪ್ಪ ಅವ್ರ ಮಗನ್ ಗೆಲ್ಲಿಸ್ತಾ ಇದ್ದಾರೆ, ಯಾಕೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ? ಒಂದ್ ಕಡೆ ಮಂಡ್ಯದಲ್ಲಿ ರಿಜೆಕ್ಟ್ ಮಾಡಿದ್ರು, ಅಂಬರೀಶ್ ಅವರ ಒಂದು ಹಿನ್ನೆಲೆಯಲ್ಲಿ ಸೂರ್ಯ ಸರ್ ನೋಡಿ, ಯಾವ್ದೋ ಒಂದು ಪಕ್ಷದಲ್ಲಿ ಮಾತ್ರ ಕುಟುಂಬಸ್ಥರನ್ನ ನಿಲ್ಲಿಸ್ತಾ ಇದ್ರೆ ಅವ್ರನ್ನ ರಿಜೆಕ್ಟ್ ಮಾಡಿ ಇನ್ನೊಂದು ಪಕ್ಷಕ್ಕೆ ಹಾಕ್ಬೋದಪ್ಪ. ಇರೋರೆಲ್ಲರೂ ಕೂಡ ಅವ್ರಿಗೆ, ಅವ್ರ ಮಕ್ಕಳಿಗೆ, ಅದಾದ್ಮೇಲೆ ಅಳಿಯಂಗೆ, ಸೊಸೆಗೆ, ಅಕ್ಕಂಗೆ, ತಂಗಿಗೆ ಕೊಡ್ತಾ ಇದ್ರೆ ಮತದಾರರಾದ್ರೂ ಏನ್ ಮಾಡ್ತಾರೆ? ನಾಳೆ ನೋಟ ಹಾಕ್ಬೇಕಷ್ಟೇ, ಲಾಸ್ಟಿಗೆ ಅದೇ ಉಳಿಯೋದು. ಮತದಾರರ ಕೆಲವು ಕಡೆ ಒತ್ತಾಯ ಮಾಡಿ ನಿಮ್ ಕುಟುಂಬದವ್ರನ್ನೇ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಅದು ರಾಜಗೌಡರು ಮುಂದೆ ಬಂದು ಅಲ್ಲ, ಟಿವಿ ಎಲ್ಲಾ ಚಾನೆಲ್ ಹೋಗ್ಬಿಟ್ಟು ಎಲ್ಲಾ ಕ್ಷೇತ್ರದಲ್ಲೂ ಮೈಕ್ ಹಿಡಿತೀವಪ್ಪ, ಎಲ್ಲೂ ಹೇಳಲ್ಲ. ಬೇರೆ ಅಭ್ಯರ್ಥಿಗೆ ಅಲ್ಲಿ ಯಾರು ಪುಟ್ಟರಾಜು ಅವ್ರು ಕೇಳಿದ್ರು ಅನ್ಸುತ್ತೆ, ಪುಟ್ಟರಾಜು ಅವ್ರು ಬಿಟ್ಟು ಪುಟ್ಟರಾಜು ಅವ್ರು ಏನ್ ಕೇಳಲಿಲ್ಲ. ಸೂರ್ಯ ನೀವು ಕನ್ಫ್ಯೂಷನ್ ಒಳಗಾಗಿದ್ರಿ. ನಾವು ಪುಟ್ಟರಾಜು ನಿಂತ್ಕೊಳ್ಳಿ ಅಂತ ಅಂದು, ನಿಂತ್ಕೊಳ್ಳಿ ಅಂತ ಅಂದು, ಪುಟ್ಟರಾಜು ಅವರು ಇಲ್ಲ ಕುಮಾರಸ್ವಾಮಿ ಅವರಲ್ಲಿ ನಿಂತ್ಕೊಳ್ಳಿ ಅಂತ ಪುಟ್ಟರಾಜು ಅವ್ರಿಗೆ ಎಲ್ಲಿ ಕುಮಾರಸ್ವಾಮಿ ವಿರುದ್ಧ ಮಾತಾಡಕ್ಕಾಗತ್ತಾ? ಚಲುವರಾಯ ಸ್ವಾಮಿ ಅವರು ಏನೇನೋ ಮಾತಾಡಬಹುದು, ಧೈರ್ಯ ಕೊಡಬಹುದಾಯ್ತಾ? ಡೈಲಾಗ್ ಸರ್ ವೈಟ್ ಫೇಮಸ್ ಆಗ್ಬಿಟ್ಟಿದೆ ಇವತ್ತು ಚಲುವರಾಯ ಸ್ವಾಮಿ ಅವ್ರದ್ದು. ಆ ಹುಡುಗಿನ ಮಗಂಗ್ ನೋಡಕ್ ಹೋಗಿ ಅವರೇ ಮದುವೆ ಆದ್ರು ಅಂತ ಪುಟ್ಟರಾಜು ಅಂತ ಹೆಸರಲ್ಲಿ ಹುಡುಗಿನ ನೋಡಕ್ ಹೋದ್ರು, ಕುಮಾರಸ್ವಾಮಿ ಅವರೇ ನಿಲ್ತಿದ್ದಾರೆ ಅಂತ ಹೇಳಿ. ಅದನ್ನೇ ಹೇಳ್ತಾ ಇರೋದು. ಪಾಪ ಇವ್ರು ಚಲುವರಾಯ ಸ್ವಾಮಿ ಅವರು ಧೈರ್ಯ ಕೊಡಬಹುದಿತ್ತಲ್ಲ, ಇವ್ರು ಕವರ್ ಇವ್ರ ಹತ್ರ ಇಟ್ಕೋಬೇಕು ಅಂತಾರೆ. ಪ್ರತಾಪ್ ಸಿಂಹಂಗೆ ಟಿಕೆಟ್ ನ ನಿರಾಕರಣೆ ಮಾಡ್ತಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಂತ ಅಭಿಯಾನ ಮಾಡಿದ್ರು. ಚಿಕ್ಕಮಂಗ್ಳೂರ್ ಬಿಟ್ಟು ಕರ್ಕೊಂಬಂದ್ ಮತ್ತೆ ಟಿಕೆಟ್
ಟಿಕೆಟ್ ಕೊಟ್ಟು ನಿಲ್ಲಿಸ್ತಾರೆ. ಸುಸೂತ್ರವಾಗಿ ಆ ನಡೀತಾ ಇದೆ ರೀತಿ ಸರ್ ಅಲ್ಲಿ. ಇರ್ಬೇಕಾದ್ರೆ ಎಲ್ಲಿ ಸುಸೂತ್ರವಾಗಿ ಇಲ್ವೋ ಅದ್ರ ಬಗ್ಗೆ ಹೇಳ್ಬೇಕಲ್ಲ ಇನ್ನೂ ಸರ್ ಏನ್ ತಾವು ಸುಸೂತ್ರ ಅದರಲ್ಲಿ. ಏನಿಲ್ಲ. ಸುಸೂತ್ರವಾಗಿ ನಡೀತಿದೆ. ನೋಡಿ ಸರ್, ಇವತ್ತು ಕೊಡಗಲ್ಲಿ ನೋಡ್ಬೋದು, ಇದು ಮಾಡ್ಬೋದು. ರಾಜ್ಯದ ಮುಖ್ಯಮಂತ್ರಿಗಳಾದಂತವ್ರು ಸುಸೂತ್ರವಾಗಿದೆ. 3 ದಿನ ಮೈಸೂರಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರು ಅಂತ ಅದಕ್ಕೂ ಪಟ್ಟಿ ಕೇಳಿ. ಶಿವಮೊಗ್ಗ ಸುಸೂತ್ರ, ತುಮಕೂರು ಅತ್ಯಂತ ಸೂತ್ರ, ದಾವಣಗೆರೆ ಹೇಳ್ಬಿಡ್ತೀನಿ ಸರ್, ದಾವಣಗೆರೆ, ಬೀದರ್, ಕೊಪ್ಪಳ, ಬೆಳಗಾವಿ, ಹಾವೇರಿ ಈ 7 ಕ್ಷೇತ್ರದಲ್ಲೂ ಕೂಡ ಬಿಜೆಪಿಗಂತೂ ನಾನು ಪಟ್ಟಿ ಹಾಕಿರೋದು. ಯಾಕೆ ಎಸ್ಪೆಷಲಿ 7 ಸರ್, ಎಲ್ಲಾ ಕಡೆ ಕೇಳಿಸ್ಕೊಂಬಿಡಿ ಸರ್ ಯಾಕೆ ಹೇಳ್ತಿದ್ದೀನಿ ಅಂತ. ಎಲ್ಲಾ ಕಡೆ ಲಿಂಗಾಯತ ಪ್ರಾಬಲ್ಯ ಇರೋ ಕ್ಷೇತ್ರಗಳು, ಲಿಂಗಾಯತ ಸಮುದಾಯಗಳು ಲೀಡ್ ನಲ್ಲಿರೋ ಕ್ಷೇತ್ರಗಳು. ಅಲ್ಲೆಲ್ಲಾ ಕಡೆ ಬಂಡಾಯಪ್ಪ ನಿಮ್ಮ ಪಕ್ಷದಲ್ಲಿ, ಎಲ್ಲಾ ಕಡೆ ಬಂಡಾಯ. ಏನರ್ಥ ಇದಕ್ಕೆ? ಮೇಡಮ್, ಬಂಡಾಯದಂತ ವಿರುದ್ಧ ಅಂತ ಯಾವ್ದು ಮಾಡಲ್ಲ. ಅಸಮಾಧಾನ ಇರುವಂತದ್ದು, ಅಸಮಾಧಾನ ಇರೋದಂದ್ರೆ ಅದನ್ನ ಸರಿ ಮಾಡ್ತಾರೆ, ಶಮನ ಮಾಡ್ತಾರೆ ಮೇಡಮ್. ಅಲ್ಲಿ ಬಂಡಾಯದಂತ ಯಾರಾದ್ರೂ ಬೇರೆಯವ್ರು ನಿಂತ್ಕೊಳಕ್ ಹೋಗಿದಾರ? ಇಲ್ಲ ಅಲ್ವಾ? ಇಲ್ಲಿ ಶಿವಮೊಗ್ಗದಲ್ಲಿ ಮಾತ್ರ ವ್ಯತ್ಯಾಸಗಳಿದೆ, ಅದನ್ನು ಸರಿ ಮಾಡ್ತಾರೆ. ಅದಲ್ಲಿ ಇನ್ನು ನಾಮಪತ್ರ ಸಲ್ಲಿಸಿ ನಾಮಪತ್ರ ವಾಪಸ್ ತಗೊಳ್ಳೋವರೆಗೂ ಈ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ಅದಕ್ಕೊಂದು ಅಂತ್ಯನು ಕಾಣ್ತಾರೆ ಮೇಡಮ್. ಅಲ್ಲಿ ಕರ್ನಾಟಕ ರಣಕಣ 3+1 ಟೆನ್ಷನ್ ಅಂತಿತ್ತು. ಆ 1 ಇವಾಗ ಮೈನಸ್ ಆಗಿದೆ ಚಿತ್ರದುರ್ಗ. ಸೊ ಬಾಕಿ ಉಳಿದಿರೋದು 3. ಸರ್ ಅಲ್ಲಿ ಹೊಣೆಗಾರಿಕೆ ನಿಮ್ಮ ಮೇಲೆ ಬರುತ್ತೆ. ಇನ್ನೂ 3 ಕ್ಷೇತ್ರಗಳು ಕಗ್ಗಂಟಾಗೆ ಉಳಿದಿದೆ ಅಂತ ಹೇಳಿ ಈಸಿ ಇಲ್ಲ. ಚಿಕ್ಕಬಳ್ಳಾಪುರ ಫೈನಲ್ ಆಗಿಲ್ಲ, ಚಾಮರಾಜನಗರ ಫೈನಲ್ ಆಗಿಲ್ಲ, ಕೋಲಾರ ಅಂತೂ ದೇವರಿಗೆ ಗೊತ್ತು, ಯಾರನ್ನ ಟಚ್ ಮಾಡಿದ್ರು ಬೆಂಕಿ. ರಿಕ್ವೆಸ್ಟ್ ಮಾಡಿ ನಿಂಗೆ ಎಂಪಿ ಟಿಕೆಟ್ ಕೊಡ್ತೀವಿ ಅಂತ ಕರ್ಕೊಂಡ್ಬಂದ್ಬಿಟ್ರು. ಪಾಪ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಹಠಕ್ ಬಿದ್ಬಿಟ್ಟವ್ರಂತೆ. ಕೊಟ್ರೆ ಸುನಿಲ್ ಬೋಸ್ಗೆ ಕೊಡ್ಬೇಕು, ಅವ್ರು ಕೊಡಕ್ ಬರಲ್ಲ ಅಂತ ಹಠಕ್ ಬಿದ್ದಿದ್ದಾರೆ. ದೊಡ್ಡ ಸುದ್ದಿ ಆಗಿದೆ. ನನ್ನ ಹತ್ರ ಏನ್ ಹೇಳ್ತಾ ಇಲ್ಲ, ಚಾಮರಾಜನಗರದಲ್ಲಿ ಈ ಮಟ್ಟದ ಸುದ್ದಿ ಆಗ್ತಾ ಇದೆ. ಅದನ್ನ ನೀವು ಸಮಾಧಾನ ಮಾಡಿ. ಈಗ ಬೆಂಕಿಯಿಂದಲೇ ಹೊಗೆ ಆಡಕ್ ಸಾಧ್ಯ ಇದೆಯಾ? ಈಗ ನಾನು ಹೇಳಕ್ ಸಾಧ್ಯ ಇದೆಯಾ? ಚಾಮರಾಜನಗರದಲ್ಲಿ ನಡೀತಾ ಇರುವಂತ ಚರ್ಚೆಗಳು ಹೇಳ್ತಾ ಇದ್ದೀನಿ. ನಾನೊಬ್ಬ ಕ್ಯಾಂಡಿಡೇಟ್ ಕೊಟ್ಟಿದ್ದು, ಹಾಗಾಗಿ ಏನ್ ನಡೀತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ರಿಗೆ ಎಕ್ಸ್ಟ್ರಾ ಕೊಟ್ಟಾರೆ ಅಂತ ನೀವೇ ಹೇಳಿದ್ಮೇಲೆ ಇನ್ನೇನ್ ಚರ್ಚೆ ಮಾಡೋಣ? ನೀವೇ ಡಿಸೈಡ್ ಮಾಡಿ ಡಿಕ್ಲೇರ್ ನಾವಿನ್ನೂ ಡಿಕ್ಲೇರ್ ಮಾಡಿಲ್ಲ. ನಾವು ಡಿಕ್ಲೇರ್ ಮಾಡಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ಬಿಟ್ರು. ಹಾಸನ ಅಲ್ಲ, ಇವತ್ತು ಮಧ್ಯಾಹ್ನ ಹಾಸನದಲ್ಲಿ ಫೈಟಿಂಗ್, ಆ ಕುರ್ಚಿ ತಳ್ಳಾಟದ್ದು ವಿಜುವಲ್ಸ್ ಹಾಕ್ರಪ್ಪ. ಹಾಸನ ನೀವು ಇವ್ರಿಗೆ ಹೇಳ್ತಿದ್ರಿ ಸರ್, ರಾಜಣ್ಣ ಅವ್ರ ಭಾಷಣ ಮಾಡ್ತಾ ಇದ್ದಂಗೆ ಅಲ್ಲೊಂದು ಡೈಲಾಗ್ ಬಿಡ್ತಾ ಇದ್ದಂಗೆ ಚೇರ್ ಹಿಡ್ಕೊಂಡು ಹೊಡೆದಾಡಿದ್ದಾರೆ ಸರ್. ಬಿಜೆಪಿ ಅವರಲ್ಲ, ಕಾಂಗ್ರೆಸ್ನವರು ಚೇರ್ ಹೊಡೆದಾಡ್ಕೊಂಡಿದ್ದಾರೆ, ಚೇರ್ ಹಿಡ್ಕೊಂಡು. ಡಿಸಿ ಅವ್ರ ಬಗ್ಗೆ ಡಿಸಿ ಅವ್ರ ವಿರುದ್ಧ ಒಂದು ಅಭಿಪ್ರಾಯ ಇದೆ. ರಾಜಣ್ಣ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಅವರ ಮೇಲೆ ಒಂದಷ್ಟು ಅಸಮಾಧಾನಗಳು ಇರ್ಬೋದು. ಸೊ ಯಾವ್ದನ್ನು ಏನ್ ತಳ್ಳ ಹಾಕುವಂಥದ್ದು ಎಲ್ಲ ಪಕ್ಷದಲ್ಲೂ ಇದು ಸಾಮಾನ್ಯ. ಸೊ ಇದನ್ನ ಬಗೆಹರಿಸ್ಕೊಂತಾರೆ, ಬಗೆಹರಿಸಿ ಹಾಸನದಲ್ಲಿ ಅಭ್ಯರ್ಥಿ ಬಗ್ಗೆ ಯಾವುದೇ ಇದಿಲ್ಲ. ಸಾಮಾನ್ಯ 3 ಜನ ಶಾಸಕರು, 2 ಸದಸ್ಯರು ಬಂದ್ಕೊಂಡು MLC ಅವರು ರಾಜೀನಾಮೆ ಕೊಡೋಕೆ ಹೋಗ್ತಾರೆ. ನಿಮ್ಮಲ್ಲಿ ಸಾಮಾನ್ಯ ಆಗೋದನ್ನ ಬೇರೆಯವರಿಗೆ ಸಾಮಾನ್ಯ ಆಗ್ಬಿಡ್ತೀರಾ? ನಿಮ್ಮಲ್ಲಿರುವಂತದ್ದು ರಾಜೀನಾಮೆ ಒಳಗೂ ಹೋಗಿರುವಂತ ಸಭಾಪತಿ ಕಚೇರಿನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಲ್ಲಿ ಕುತ್ಕೊಂಡು ರಾಜೀನಾಮೆ ಸಲ್ಲಿಸಬೇಕಾಗಿತ್ತಲ್ಲ. ಒಬ್ಬ ಶಾಸಕರಾಗಿ ಪ್ಲೈನ್ ಪೇಪರ್ ರಾಜೀನಾಮೆ ಕೊಡುವಂತದ್ದು ಯಾವ್ದು ಸರ್? ಇಷ್ಟೆಲ್ಲ ಇದು ಪ್ಲೈನ್ ಪೇಪರ್ ರಾಜೀನಾಮೆ ಕೊಟ್ಟಿರ್ತಾವ, ಒಂದು ಫಾರ್ಮ್ಯಾಟ್ ಗೊತ್ತಿಲ್ವಾ ಅದಲ್ಲಿ? ಇದೇ ನಾಟಕ ಅಂತ ಹೇಳ್ತಾರೆ. ಇದೇ ರಾಜ್ಯದ ಜನರ ಮುಂದೆ ನಾಟಕ ಆಡಿದಂತದ್ದು. ಅದು ಡೈರೆಕ್ಟರ್ ಯಾರು, ಸ್ಕ್ರಿಪ್ಟ್ ರೈಟರ್ ಯಾರು ಅಂತ ನಿಮ್ಗೂ ಗೊತ್ತಿರುತ್ತೆ. ರಾಯಚೂರಿನಲ್ಲಿ BV ನಾಯಕ್ ಅವರು ಸರ್